ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಜಾಸ್ತಿ ವಿಡಿಯೋ ಮಾಡಿ ಹಾಕಿದ್ದಿಲ್ಲ. ಈಗ ನೋಡ್ರಿ, ಬೆಳಗಿನ ಜಾವ 5 ಗಂಟೆ ಆಗೈತಿ. ಇವತ್ತು ಚೌತಿ ಅಮಾವಾಸ್ಯೆ. ನಾನು ರಂಗೋಲಿ ಹಾಕ್ಕೊಂಡು ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟಿಂದು ಹೊಸ್ತಲ ಮುಂದೆ ಬಾಕ್ಲ ಮುಂದೆ ಮಾಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಪೂಜೆ ಮಾಡಿಕೊಂಡು, ಏನಂದರೆ ಅಗ್ನಿ ಅಂದರೆ ಗ್ಯಾಸದು ಹಳ್ಳ್ಯಾಗೆಲ್ಲ ಒಲೆಗಳು ಇರ್ತಾವೆ. ನಮ್ಮಲ್ಲೇನು ಸಿಟ್ಯಾಗ ಗ್ಯಾಸ್ ಅದಾವು. ಅವೆಲ್ಲ ಪೂಜೆ ಮಾಡಿಕೊಂಡು ನಾನು ನೋಡ್ರಿ ನಮ್ಮ ಮಕ್ಳಿಗೆ ನೀರಿಗಿಟ್ಟು ನಾನು ಜಳಕ ಮಾಡಿ ಬಂದು ಈಗ ಚಾದು ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ. ಆ ಕಡೆ ಚಾಕ್ ಇಟ್ಕೊಂಡು ನಾನು ಮತ್ತು ಟೈಮ್ ಆಯ್ತು ಅಂತೇಳಿ ಅಡುಗೆ ಅದು ಮಾಡೋದಸಿಂದ ಆ ಕಡೆ ಚಾಕಿಟ್ಟು ನಾನು ಶುಂಠಿ ಚಾಪುಡಿ ಹಾಕಿ ಅದು ಕುದಿಯಾಕಿಟ್ಟು ದೇವ್ರ ಪೂಜೆ ಅದು ಮಾಡ್ಬೇಕಂತೇಳಿ ಪೂಜೆ ಮಾಡಾತ್ತೇನೆ ರೀ. ಏನಂದ್ರೆ ಹುಡುಗರದಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತೊಂದು ಅಮಾವಾಸ್ಯೆ, ಚೌತಿ ಅಮಾವಾಸ್ಯೆ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಮಾಡ್ಲಕತ್ತೀವ್ರಿ ನಾವು. ನೋಡ್ರಿ, ನಾ ಎದ್ದಿದ್ದು ನೋಡಿ ನನ್ನ ಮಗಳು ಹಾಗೆ ಎದ್ದು ಬಂದಳು. ನೋಡ್ರಿ, ಏನು ಮಾಡತ್ತಿ ಅಮ್ಮ, ಏನು ಮಾಡಾಕತ್ತಿ ಅಮ್ಮ ಅಂತ ಬರ್ತಾಳೆ. ಶುಂಠಿಗೆ ಕೆಮ್ಮ ನೆಗಡಿ ಬಂದ್ರೆ ನಾನು ಹುಡುಗರಿಗೂ ಚಲೋ ರೀ. ಹಂಗಾಗಿ ನಾನು ಶುಂಠಿ ಚಾಪುಡಿ ಹಾಕಿ ಕುದಿಸಿ ಆ ಕಡೆ ಪೂಜೆನೂ ಮಾಡಿದ್ರೆ ಅಂತಂತೇಳಿ ಆ ಕಡೆ ಮಾಡ್ಕೊಕತ್ತಿದ್ದೆ. ನನ್ನ ಮಗಳು ನೋಡ್ರಿ ನನ್ನ ಜೋಡಿ ಹಂಗೆ ತಿರ್ಗಾಡಕತ್ತಾಳೆ ಬಂದು. ಹುಡುಗರದ್ರಾಗ ನೋಡ್ರಿ, ಅವರು ಏಳಟ್ಟಿಗೆ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ, ಮತ್ತು ಎದ್ದು ನನಗೆ ಜೋಡಾತಾರ. ಹೆಂಗೆ ಬರ್ತಾಳೆ ನೋಡ್ರಿ, ಕೈಗಲ್ಸ್ಕೊತ ಇದನ್ನು ಮಾಡು ಅದನ್ನ ಮಾಡು ಮಮ್ಮಿ ಅನ್ಕೋತ. ನಾನು ಪೂಜೆ ಅದು ಮಾಡಿದ ನಂತರ ಅಡುಗೆದು ಮಾಡ್ಬೇಕಂತೇಳಿ ಮಾಡಾಕತ್ತಿದ್ದೀನಿ ರೀ. ಆ ಕಡೆ ಹಂಗೆ ಚಾಕಿಟ್ಟೀನಿ, ಹಾಲು ಕಾಸಿಟ್ಟೀನಿ. ಅವ್ರಿಗೆ ಸಾಲಿಗೆ ಟೈಮ್ ಆಯ್ತು ಅಂತೇಳಿ ನೀವು ಜಳಕ ಮಾಡ್ರವ್ವ ಅಂತ ಹೇಳೀನಿ ರೀ ಆಕಿಗೆ ಅವ್ರಿಗೂ. ನೋಡ್ರಿ, ಪೂಜೆ ಮಾಡೋಣಂತ ಬರ್ರಿ. ಅಮಾವಾಸ್ಯೆ ಬಂತಂದ್ರೆ ಕೆಲಸ ಜಾಸ್ತಿನೇ ರೀ, ಜಲ್ದಿ ಆಗ್ಬೇಕು ನವದೇನಿ ಬಿಟ್ಟು ಅಂಥೇಳಿ. ಹಾಗಾಗಿ ನಾನು ಜಲ್ದಿ ಎದ್ದು ಮಾಡಿರ್ತೇನೆ ರೀ ಡೈಲಿ. ಆದ್ರೆ ಹೆಂಗಾರೆ ಹುಡುಗರಿಗೆ ನಾಷ್ಟ ಮಾಡಿ ಕಳಿಸಿ ಹಿಂದ್ಗಡೆ ಮಾಡ್ಬೋದು ರೀ. ಆದರೆ ಬೆಳಗಿನ ಜಾವ ಜಲ್ದಿ ಅಮಾವಾಸ್ಯೆ ಅಂತೇಳಿ ಪೂಜೆ ಮಾಡ್ಬೇಕು ಅಂದ್ರೆ ಚಲೋ ಅಂತೇಳಿ ನಮ್ಮ ಗಾಡಿ ಅದು ತೊಳೆಯಲಾತ್ತಿದ್ದೀನಿ ರೀ. ನಮ್ಮ ಮನೆಯವ್ರಿಗೆ ಅವರು ಗಾಡಿ ತೊಳೆಯಲಾಗಿದ್ರು. ನಾನು ಇಟ್ಟು ಹೆಲ್ಪ್ ಮಾಡ್ತೀನಿ, ತೊಳೆಯಿರಿ ಜಲ್ದಿ ಮುಂಜಾನೆನೇ ನೈವೇದ್ಯ ಮಾಡಕ್ಕೆ ಬರ್ತೈತೆ ಅಂತೇಳಿ ಹೇಳ್ದೆನು ರೀ ಅವ್ರಿಗೆ. ನಾನು ಹಾಗೆ ಈ ಕಡೆ ಚಾಕಿಟ್ಟು ಈ ಕಡೆ ಪೂಜೆ ಮಾಡ್ಕೊಕತ್ತಿದ್ದೇನೆ ರೀ. ನಮ್ಮ ಮನೆಯವರು ಚಾಕಿಟ್ಟು ಅಂತ ಈಗ ಅನ್ನಾಗತ್ತಿದ್ರು ರೀ. ಅವ್ರು ಬಂದು ಚಹಾ ಮಾಡಿದ್ದು ನೋಡಿ ಕೇಸಿಂದ್ರೆ ನಾವು ಚಹಾ ಕುಡಿತೇವೆ ಹಾಕೊಂಡು ಅಂತೇಳಿ ಚಹಾ ಕುಡಿದ್ರು ರೀ ಅವ್ರು ಹಾಕ್ಕೊಂಡು. ಆಲ್ರೆಡಿ ಅವರು ಮಕ್ಕಳು ನಮ್ಗೆ ಸೋಸ್ಕೊಡು ಪಪ್ಪ ಅಂತ ಅನ್ಲಕತ್ತಿದ್ರು ರೀ ಅವ್ರಿಗೆ. ಅದಕ್ಕೆ ನಾನು ಪೂಜೆ ಮಾಡತ್ತೀನಿ, ಮಾಡಿಟ್ಟಿನಿ ಚಹಾ ಸೋಸ್ಕೊರಿ ತಂದೆನು ರೀ ಅವ್ರಿಗೆ. ಏನಂದ್ರೆ ಅಮಾವಾಸ್ಯೆ ದಿನ ಜಲ್ದಿ ಪೂಜೆ ಆಗ್ಬೇಕ್ರಿ. ನಾನು ಅದಕ್ಕೆ ಹುಡುಗರಿಗೆ ನಾಷ್ಟ ಮಾಡೋದನ್ನ ಆಯ್ತು ಅಂತೇಳಿ ಅವ್ರಿಗೆ ಹೇಳೋದ್ರಾಗೆ ಎಲ್ಲ ಮುಗಿಸ್ಕೋಬೇಕು ಅನ್ನೋದಕ್ಕೆ ಹಂಗೆ ನಾನು ಜಳಕ ಕಸ ಪರಿಸಿ ಜಳಕ ಪೂಜೆ ಆಗೋದ್ರಾಗೆ ಬಂದರಿ. ನಾನು ನೋಡ್ರಿ ಇಲ್ಲಿ ಇಟ್ಟು ರಂಗೋಲಿ ಹಾಕ್ಕೊಂಡು ಪೂಜೆ ಅದು ಮಾಡತ್ತೀನಿ. ನೋಡ್ರಿ, ನಾನು ಮಾಡೋ ಕೆಲಸ ಹೆಂಗಾಗ್ಯದಂತ ಕಮೆಂಟ್ ಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಿಮ್ಮ ಸಪೋರ್ಟ್ ಬೇಕು. ನಾನು ಪೂಜೆ ಮಾಡೋದು ಹೂವು ಅದಿದ್ರೆ ನನಗೆ ಸಮಾಧಾನ ಇರ್ತಿತ್ತು ರೀ. ಮನೆ ಮುಂದೆ ಹೂವಿನ ಗಿಡ ಅದೆಲ್ಲ ಹಚ್ಚಿದ್ದೆವು. ಎಲ್ಲ ದನಗಳು ಕಿತ್ತಿ ಮಾಡಿ ಇದು ಮಾಡಿದ್ರಿ. ಪೂಜೆಗೆ ಹೂವು ತರ್ಬೇಕಂದ್ರೆ ನಮ್ಗೆ ಮಾರ್ಕೆಟ್ಗೆ ಹೋಗೋದಾಗೋದಿಲ್ಲ. ನಮ್ಮ ಮನೆಯವ್ರನ್ನೂ ಮಾರ್ಕೆಟ್ನಾಗ ಹಾಯ್ದು ಬರೋಂಗಿಲ್ಲ, ಹೊರಗಿಂದವ್ರಿಗೆ ಬರ್ತಾರೆ ರೀ. ಹೀಗಾಗಿ ಹೂವು ತರೋದಿಲ್ಲ. ಹಿಂಗೆ ನಾನು ಇಟ್ಟೆಲ್ಲ ಮಾಡಿಂದ ನನ್ನ ಮಗಳು ಎದ್ದೇಳಿ ಆಕಿಂದ ಎಲ್ಲ ಜಳಕದಾಗಿಂದ ಆಕೆಗೆ ತಂಗಿಯರಿಗೆ ನಾಷ್ಟ ಮಾಡವ ಅಂತ ಹೇಳ್ದೆನು ರೀ ನಾನು. ಆಕಿ ಶಾವ್ಗೆ ಅದು ಹುರ್ಕೋಬೇಕಂತೇಳಿ ಬುಟ್ಟಿ ಸಾಣದು ತೊಗೊಂಡಿನಿ ರೀ. ನೋಡ್ರಿ ಅಂಥದ್ದು ಇಟ್ಕೊಂಡು ಬುಟ್ಟಿ ಶಾವ್ಗೆ ಉಪ್ಪಿಟ್ಟು ಮಾಡಾಕತ್ತಾಳ. ನೋಡ್ರಿ, ನಾವು ಇವತ್ತು ಶಾವ್ಗೆ ಉಪ್ಪಿಟ್ಟು ನಾಷ್ಟ ಮಾಡಿದ್ರೆ ಅಂತಂಥೇಳಿ ನಾಷ್ಟ ಮಾಡತ್ತೀವ್ರಿ. ಅವರು ಡೈಲಿ ಜಲ್ದಿ ಹೋಗೋದ್ರದಿಂದ ಹಿಂಗಾಗಿ ಅಡುಗೆದು ಆಗೋಕ್ಕಿಲ್ಲ ಅಂತೇಳಿ ಅವರಿಗೆ ಮೊದಲೇ ನಾಷ್ಟ ಮಾಡಿಕೊಟ್ಟು ಆಮೇಲೆ ಏನದ ನಮ್ಮ ಬ್ಯಾಳಿಗೆ ಹಾಕಿ ಹೋಳ್ಗೆ ಅದು ಮಾಡಿದ್ರೆ ಅಂತಂಥೇಳಿ ಮಾಡ್ತೇನೆ ರೀ ಅಮಾವಾಸ್ಯೆಯಲ್ಲಿ ಹುಣ್ಣಿಮೆಯಲ್ಲಿ. ನಮ್ಮ ಮನೆಯವ್ರು ನೋಡ್ರಿ, ಏನು ಮಾಡತ್ತಿ ಅವ್ವ ಅಂತ ಅವ್ರ ಮಗಳಿಗೆ ಕೇಳಾಕತ್ತಾರ ರೀ. ನೋಡ್ರಿ, ಅವ್ರ ಅಪ್ಪ ಮಗಳು ಮಾತಾಡ್ಕೊತ ನಿಂತ್ರು ರೀ. ನಾನು ಅಷ್ಟೇ ಶಾವ್ಗೆ ಹುರ್ಕೊಂಡೆ. ಕಡೆ ಇಟ್ಟು ಉಪ್ಪಿಟ್ಟಕ್ಕೆ ನೀರು ಕಾಸೋದಳು. ಹಾಗೆ ದೊಡ್ಡಾಕಿದನು ಪೇರೆಂಟ್ಸ್ ಮೀಟಿಂಗ್ ಅದಂತೇಳಿ ಆಕೆದು ಅವ್ರ ಪಪ್ಪ ನಾ ಹೋಗಿ ಬರ್ತೀನಿ ತಂದ್ರೆ ರೀ. ಆಕಿನೂ ಶಾಲೆ ಬಿಟ್ಟಿದ್ದಳು. ಇವತ್ತೆಲ್ಲ ಅಡುಗೆ ಇರೋದಕ್ಕೆ ಆಕಿನೂ ಶಾಲೆ ಬಿಟ್ಟಿದ್ದಕ್ಕೆ ಹೆಲ್ಪ್ ಮಾಡಿದಳ್ರಿ ಎಲ್ಲದಕ್ಕೂ. ಹಂಗಾಗಿ ನಾನು ಆಕೆಗೆ ಇಷ್ಟು ಹಚ್ಚಿದೆ. ನಾನು ಒಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೇನಿ ರೀ ನಾಷ್ಟಕ್ಕೆ, ಅದು ಸಾರಿಗೆ ಎಲ್ಲ ರೆಡಿ ಮಾಡಿಕೊಟ್ಟೇನಿ ರೀ. ಹಾಗೆ ಹೇಳ್ಕೊತ ನಾನು
ಸಾರು ಮಾಡಕ್ಕದು ಕಠಿಣ ಸಾರಿಗೆ ಅಂತೇಳಿ ಉಳ್ಳಾಗಡ್ಡಿ ಕೊಡೋದು ಬೆಳ್ಳುಳ್ಳಿ ಸುಲ್ದು ಕೊಡೋದು ಉಪ್ಪಿಟ್ಟಕ್ಕೇನದ ಉಳ್ಳಾಗಡ್ಡಿ ಟಮಾಟಿ ಮೆಣ್ಸಿನ್ಕಾಯಿ ಎಲ್ಲ ಕೊಟ್ಟೇನ್ರಿ ಆಕಿ ನಾಷ್ಟ ರೆಡಿ ಮಾಡ್ಕೊಂಡ್ಳು ಆಮೇಲೆ ಸಾರಿಗೂ ರೆಡಿ ಮಾಡಿದ್ದನ್ರಿ ಸಾರಿಗೂ ಸಾರು ಮಾಡ್ಕೊಂಡ್ಳು ಈಗ ಉಪ್ಪಿಟ್ಟು ಮಾಡಕತ್ತಾಳ್ರಿ ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ನಾನು ಡಬ್ಬಿ ಎಲ್ಲ ಹುಡುಗರಿಗೆ ರೆಡಿ ಮಾಡಿದ್ರಾಯ್ತು ಅಂಥೇಳಿ ಟಿಫಿನ್ ಬಾಕ್ಸ ನೀರಿನ ಬಾಟಲ ಕರ್ಚಿಪ್ ಸ್ಪೂನ ಎಲ್ಲ ಹಾಕಿಟ್ಟು ಅವರು ಅದು ಮತ್ತು ಬೂಟ ಸಾಕ್ಸ್ ಅದು ನೋಡಿ ಬಂದ್ರೆ ಅಂತೇಳಿ ಯೂನಿಫಾರ್ಮ್ ಅದು ನೋಡೋಕ್ಕಂತೇಳಿ ನನ್ನ ದೊಡ್ಡ ಮಗಳಿಗೆ ಹಚ್ಚಿ ನಾನು ಮಾಡಕ್ಕೆ ಹೋದನ್ರಿ ನೋಡಿರಿ ಮಮ್ಮಿ ಹೆಂಗಾಗ್ಯದ ನೋಡಮ್ಮಿ ಟೇಸ್ಟ್ ಅಂತೇಳಿ ಅಂದಳ್ರಿ ಚಲೋ ಆಗಿತ್ತು ಆಕೆಗಿಟ್ಟು ಶಾವ್ಗೆ ಅದು ಕಲ್ಸಕ್ಕೆ ಹಾಕಿ ನಾನು ಆಮೇಲೆ ಚಾದ ಕಪ್ ಅದೆಲ್ಲ ಹಾಗೆ ಇಟ್ಟಿದ್ರಿ ಯಾಕನ ಇರ್ವಿನೇ ಜಾಸ್ತಿ ಆಗ್ಲಕತ್ತವ್ರಿ ಕಪ್ ಇಡೋಣ ಮಾಡೋಣ ಹಂಗಾಗಿ ನಾನು ಎಲ್ಲ ತೊಳೆದಿಟ್ಟಿನ್ರಿ ನೋಡಿರಿ ನಿಮ್ಮ ಮನ್ಯಾಗೂ ಇರ್ಬಿ ಆಗತ್ತವೇನು ಆಗಲ್ಲ ಕಮೆಂಟ್ ಮಾಡಿ ನೋಡಿರಿ ನಾಷ್ಟ ರೆಡಿ ಆಯಿತು ಹಂಗಾಗಿ ಅಮಾಸೆ ಅದವ ಬ್ಯಾಳೆಗೆ ಹಾಕೋಣತ್ತ ನೀನು ಬ್ಯಾಳೆಗೆ ರೆಡಿ ಮಾಡ್ಕೊ ಅಂತೇಳಿ ಆಕೆ ಬ್ಯಾಳೆ ಕುದಿಸ್ಲಕ್ಕೆ ಹಾಕಿದ್ದೇನೆ ಹಚ್ಚಿದ್ದೆ ನೀರು ಕಾಯಕ್ಕಿಟ್ಟು ಆಕೆ ಎಷ್ಟು ಹಾಕ್ಲೆ ಮಮ್ಮಿ ಅಂತೇಳಿ ಅಂದಳ್ರಿ ನಾನು ಕಪ್ ಅಂದಾಜು ಮೇಲೆ ಆಕೆಗೆ ಒಂದು ಕಪ್ ಹಾಕ್ಸದನ್ರಿ ಒಂದು ಕಪ್ ಅಂದ್ರೆ ಒಂದು ಪಾವು ಕಿಲೋ ಅಂದಾಜು ಅಷ್ಟು ಅದಾವೆ ರೀ ಆಕೆ ನೋಡಿರಿ ಬ್ಯಾಳೆಗೆ ಹಾಕೊಳಕತ್ತಾಳ ಅಂದ್ರೆ ಇಬ್ಬರು ಆಕೆನೂ ಹೆಲ್ಪ್ ಮಾಡ್ತಾಳೆ ಹೀಗಾಗಿ ಆಕೆನೂ ಮಾಡ್ತಾಳೆ ನಾನು ಮಾಡ್ತೀನಿ ನಾನು ಹುಡುಗರಿಗೆ ಶಾಲೆಗೆ ರೆಡಿ ಮಾಡಿ ಕಳಿಸೋತನ ಹಿಂಗಾಗಿ ನಂದು ಕೆಲಸ ಬೇರೆ ಆಗ್ತದ್ರಿ ಆಕೆನ ಬ್ಯಾಳೆಗೆ ಹಾಕ್ಲಕ್ಕೆ ಹಚ್ಚಿ ನಾನೇನದ ಹುಡುಗರಿಗೆ ಹೊರಗಡೆ ಸಾಕ್ಸ್ ಬೂಟ ಯೂನಿಫಾರ್ಮ ಕೊಡತ್ತಿದ್ದೇನೆ ರೀ ಜಳಕ ಮಾಡಿಸಿ ರೆಡಿ ಮಾಡೋದಸಿಂದ ಹಾಗೆ ಬ್ಯಾಳೆ ಕುದಿಯೋಕ್ಕಿಟ್ಟು ನೀರು ಒಯ್ದಾಡೋತನ ಅಂತೇಳಿ ಬೆಲ್ಲ ಅದು ಜಜ್ಜಿಡಾಕತ್ತಾಳ್ರಿ ಅಂದ್ರೆ ನಾ ಆಕೆಗೆ ಅಂದಾಜು ಹತ್ತಲಿ ಅಂಥೇಳಿ ಒಂದು ಕಪ್ ಬ್ಯಾಳೆ ಒಂದು ಕಪ್ ಬೆಲ್ಲ ಹಾಕವ ಅಂಥೇಳಿ ಹೇಳ್ತೇನೆ ರೀ ಆಕೆಗೆ ಹಿಂಗಾಗಿ ಕರೆಕ್ಟಾಗಿ ಮಾಡ್ತಾಳೆ ಆಕೆಗೂ ಹಚ್ಚೋದ್ರದಿಂದ ಅಂದ್ರೆ ಅಡುಗೆ ಕಲಿತಾರೆ ರೀ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರು ನೋಡ್ದಂಗೆ ಆಗುತ್ತೆ ಕಲ್ತಂಗೆ ಆಗುತ್ತೆ ಅಕಸ್ಮಾತ್ ನಾವು ಇರ್ಲಾರ್ದಾಗ ಹಿಂಗೆ ಮಾಡ್ಬೋದು ರೀ ಬೇಕಾದಂಗೆ ನೋಡಿರಿ ನಾ ಹೆಂಗೆ ಹೇಳಿರ್ತೀನಿ ಹಾಗೆ ಮಾಡಿರ್ತಾಳೆ ಈಗ ಮಾಡೋದು ಕಲ್ತಾಳ್ರಿ ಆಕೆ ನಾನು ಇವತ್ತು ಹೋಳ್ಗೆ ಮಾಡೋದ್ರಾಗ ಏನದ ಕರಿಗಡುಬು ಮಾಡೋದ್ರಿ ಅಂತಂತೇಳಿ ಕರಿಗಡುಬು ಮಾಡಕತ್ತಿದ್ದೇವೆ ರೀ ಅವ್ರ ಪಪ್ಪ ಅಷ್ಟೊತ್ತಿಗೆ ನಾಷ್ಟ ಬೇಡಿದ್ರು ನಾಷ್ಟ ಹಾಕ್ಕೊಡ್ಲಕತ್ತಾಳ್ರಿ ಆ ಕಡೆ ಕುಕ್ಕರ್ ಕಚ್ಚದ್ಲು ಈ ಕಡೆ ನಾಷ್ಟ ಹಾಕ್ಕೊಡ್ಲಕತ್ತಾಳ ಹುಡುಗರಿಗೆ ಡಬ್ಬಿನೂ ಕಟ್ಟೋದಿರ್ತೈತೆ ಮೆಣ್ಸಿನ್ಕಾಯಿ ತೆಗೆದು ಡಬ್ಬಿ ಕಟ್ಟಾಕತ್ತಾಳ ಹುಡುಗರಿಗೆ ಕಳ್ಸಿದ ನಂತರ ಮತ್ತು ಸಾರು ಅದು ರೆಡಿ ಮಾಡ್ಕೊಂಡಿರ್ತೈತೆ ಬೆಳ್ಳುಳ್ಳಿ ಸುಲ್ದು ಕೊಟ್ಟಿದ್ದೇನೆ ರೀ ಈ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಹಾಕಿ ಒಂದಿಟ್ಟು ಸಾರಿಗೆ ರೆಡಿ ಮಾಡ್ಕೊಂಡಿರ್ತೈತೆ ಜಜ್ಕೊತಾಳ್ರಿ ಆ ಕಡೆನೂ ಬ್ಯಾಳೆ ಕುದಿಯಾಕಿಟ್ಟಾಳ ಏನೇ ಅಮಾಸೆ ಹುಣ್ಮೆ ಬಂದ್ರೆ ಕೆಲಸ ಜಾಸ್ತಿನೇ ಇರ್ತದ್ರಿ ಎಲ್ಲ ಮಾಡಕೊಳ್ಳೋದ್ರಾಗೆ ಹಾಗಾಗಿ ನಾನು ಜಲ್ದಿನೇ ಬೆಳಗಿನ ಜಾವನೇ ಜಲ್ದಿ ಎದ್ದಿದ್ದೆ ನೋಡಿರಿ ಹೆಂಗೆ ಅಂತಾಳೆ ಎಲ್ಲ ಥರ ಹಾಕಿ ಜಜ್ಜಿದ್ದು ಸಾರು ಕಟ್ಟಿನ ಸಾರು ಚಲೋ ಆಗ್ತದ್ರಿ ನಾನು ಉಳ್ಳಾಗಡ್ಡಿ ಇಟ್ಟು ಹುರಿಲಿಕ್ಕೆ ಕೊಟ್ಟಿದ್ದೇನೆ ರೀ ಆಕೆಗೆ ನೋಡಿರಿ ಇದು ರೆಡಿ ಮಾಡ್ಕೊಕತ್ತಾಳಕಿ ಹಾಗಲಕಾಯಿ ಹೋಳಿ ಉಪ್ಪು ಹಚ್ಚಿಟ್ಟಿದ್ದೇನೆ ರೀ ಅದು ಹೊಳ್ಕೊಂಡಿರ್ತೈತೆ ಚಪಾತಿ ತಿನ್ನಕ್ಕೆ ಬರ್ತಂತೇಳಿ ಇದು ಮಾಡಿದೆವು ರೀ ಆದ್ರೆ ಅವ್ರ ಪಪ್ಪ ಊಟಕ್ಕೆ ಬರಲ್ಲ ನಾವು ಅಲ್ಲೇ ಹಾಗಲಕಾಯಿ ಉಪ್ಪು ಹಚ್ಚಿದ್ದು ತೊಳೆದಕ್ಕೆ ಇಟ್ಬಿಟ್ಟೇವೆ ರೀ ಬರೀ ಹೊರಿಲಿಲ್ಲ ಈಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಜ್ಕೊಂಡ್ರಾಯ್ತು ಸಾರಿಗೆ ಅಂಥೇಳಿ ಹಂಗೆ ನೆಕ್ಸ್ಟ್ ಬ್ಯಾಳೆನೂ ಕುದ್ದೋದಿಲ್ಲ ಅಂಥೇಳಿ ನೋಡಕತ್ತಾಳ್ರಿ ಬ್ಯಾಳೆ ಕುದ್ದವತ್ರಿ ಬ್ಯಾಳೆ ಕುದ್ದ ನಂತರ ಅದೆಲ್ಲ ಬ್ಯಾಳೆ ನೀರೆಲ್ಲ ಬಸ್ತು ಸಾರಿಗೆ ಅದು ಹೂರಣ ಕಟ್ಟ ಅಂತೇಳಿ ಅಂತಾರೆ ರೀ ಹೂರಣ ನೀರು ಅನ್ಬೋದು ಹೀಗಾಗಿ ಆಕೆ ಹೂರಣ ನೀರೆಲ್ಲ ಬಸ್ಕೊಳಕತ್ತಿದ್ರು ನಾನೇನದ ಎಲ್ಲ ರೆಡಿ ಮಾಡಿ ಕೊಡತ್ತಿದ್ದೇನೆ ರೀ ಆಕೆಗೆ ಬೆಳ್ಳುಳ್ಳಿ ಸುಲ್ದು ಕೇಸಿಂದ್ರೆ ಉಳ್ಳಾಗಡ್ಡಿ ಹುರಿದು ಸಾರಿಗೆ ಹಾಕಕತ್ತೇವ ಅಂಥೇಳಿ ಉಳ್ಳಾಗಡ್ಡಿ ಸುಡ್ತಾರೆ ರೀ ಹಳ್ಳಿಗಳ್ದಾಗೆಲ್ಲ ಒಲೆ ಇರ್ತದೆ ಕಿಚ್ಚಿರ್ತದೆ ಇಲ್ಲಿ ನಮ್ಮಲ್ಲಿ ಏನು ಒಲೆ ಇರೋದಿಲ್ಲ ಕಿಚನು ಇರೋದಿಲ್ಲ ಅಂಥೇಳಿ ನಾ ಏನು ಮಾಡ್ತೀನಿ ಚೆಂದಾಗಿ ಏನದೆ ಅದನ್ನೇ ಹುರ್ಕೊಳ್ಳೋದ್ರಿ ಸ್ವಲ್ಪ ನೀರು ಬ್ಯಾಳೆಗೆ ಕಡಿಮೆ ಬಿದ್ದಾವ ಅಂಥೇಳಿ ಬಿಸಿ ಮಾಡಿ ಹಾಕೋರವ ಅಂದೇನ್ರಿ ನಾನು ಬ್ಯಾಳೆ ನೀರು ಬಿಸಿ ಮಾಡಿ ಹಾಕೊಳಕತ್ತಾಳ
ನೋಡಿರಿ. ಅಂದ್ರೆ ಅದು ಹೂರಣ ರಾಡಿ ಅಂತ ನೀರು ಸಾರಿಗೆ ಟೇಸ್ಟ್ ಬರ್ತೈತಿ ಹಾಕೊಂಡು ಮಾಡಿದ್ರೆ. ಡೈಲಿ ಶೇಂಗಾ ಸಾರಲ್ಲಿ ಬ್ಯಾಳೆ ಸಾರಲ್ಲಿ ಉಣೋದಿರ್ತೈತಿ. ಇವತ್ತು ಅಮಾವಾಸ್ಯೆ ದಿನ ಹೋಳಿಗೆ ಮಾಡೋಕ್ಕಂತೇಳಿ ಬ್ಯಾಳೆ ಹಾಕಿರ್ತೀವಿ. ಅವು ಏನದ ಸಾರು ಬ್ಯಾಳ್ಯಾನ ನೀರು ತೆಗ್ದು ಮಾಡ್ದೇವಂದ್ರೆ ಟೇಸ್ಟ್ ಬರ್ತದ್ರಿ ಅದು. ನನ್ನ ಜೋಡಿ ಆಕಿನೇ ಇಟ್ಟು ಹೆಲ್ಪ್ ಮಾಡೋದ್ರಾಗ ಸ್ವಲ್ಪ ನಮಗೂ ಹಗುರ ಆಗ್ತದ್ರಿ ಕೆಲಸ. ಅಂದ್ರೆ ಜಲ್ದಿ ಎಲ್ಲಿ 5ಕ್ಕೆ ಎದ್ದೀವಂದ್ರೂ 10:30ಗೆ ನೆವದಿ ಆಯ್ತು ರೀ. ಮತ್ತು ನೋಡಿರಿ, ಈಗ ನಾ ಏನು ಉಳ್ಳಾಗಡ್ಡಿ ಹುರಿದು ಕೊಟ್ಟಿದ್ನಲ್ರಿ, ಒಂದಿಟ್ಟು ಕರಿಬೇವು, ಒಂದಿಟ್ಟು ಸ್ವಲ್ಪ ಕರಿಬೇವು ಸಣ್ಣಗೆ ಕಟ್ ಮಾಡಿ ಕರಿಬೇವು ಹಾಕೊಂಡೋಡ್ರಿ, ಸ್ವಲ್ಪ ಉಳ್ಳಾಗಡ್ಡಿ, ಅದು ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋಬೇಕ್ರಿ ಕಂದಾಗೋತನ. ನಾವು ಕ್ಯಾಮ್ರಾ ಹಿಡಿಲಾಕ ಬರ್ಲಾರ ಒಟ್ಟಿಗೆ ಏನು ಮಾಡಿದೇವ್ರಿ, ದೂರ ಕಾನ್ಯಾಗಿಟ್ಟು ಮಾಡೋದ್ರದಿಂದ ಏನು ಹಾಕಿರ್ತೀವಿ ಅನ್ನೋದು ಕಾಣಂಗಿಲ್ಲ. ಹೀಗಾಗಿ ಹೇಳತ್ತಾಳ್ರಿ ಆಕಿ. ನೋಡಿರಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕರಿಬೇವು, ಸ್ವಲ್ಪ ಉಪ್ಪು ಹುರ್ಕೊಡ್ಬೇಕ್ರಿ ಚೆಂದಾಗಿ. ಥರ ಕೆಂಪಾಗಂಗೆ ಹುರ್ಕೋಬೇಕ್ರಿ. ಈಗ ಮಸಾಲೆ ಖಾರ ಮಾಡೋ ಟೈಮ್ನಾಗ ಹೆಂಗೆ ಹುರಿದಿರ್ತೀವಿ ಆ ಥರ ಹುರಿದೇವಂದ್ರೆ ಸಾರು ಕೆಡೋದಿಲ್ಲ, ಟೇಸ್ಟ್ ಬರ್ತೈತ್ರಿ. ಹಾಗಾಗಿ ಆಕಿಗೆ ಹೇಳತ್ತಿದ್ದೀನಿ ರೀ ನಾನು, ಮಾಡಿದ್ರೆ ಈ ಥರ ಸಾರು ಟೇಸ್ಟ್ ಬರ್ತವೆ ಅಂಥೇಳಿ. ಆಕಿ ಮಾಡ್ಕೋಕತ್ತಿದ್ದಳ್ರಿ. ಮಮ್ಮಿ ಕೆಲಸ ಮಾಡಿದ್ರೆ ಹೆಂಗೆ ಜಾಸ್ತಿ ಇಟ್ಟಿರ್ತೈತಿ ನೋಡು, ನಾವು ಗೊತ್ತಿರೋದಿಲ್ಲ, ಸುಮ್ಮನೆ ನಮ್ಮ ಮಮ್ಮಿಯವ್ರು ಮಾಡಿಕೊಡ್ತಾರೆ ನಾವು ಉಣ್ತೀವಿ ಅಂಥೇಳಿ ಅನ್ಕೋಕತ್ತಿದ್ದಳ್ರಿ ಆಕಿ. ಹಿಂಗೆ ನೋಡಿರಿ, ಎಲ್ಲ ಇದು ರೆಡಿ ಮಾಡ್ಕೊಂಡಿದ್ದೇನದ. ಬ್ಯಾಳೆ ಬೆಲ್ಲ ಹಾಕಿ ಅದು ಕುದಿಸಲಿಕ್ಕೆ ಇಟ್ಟಳ್ರಿ. ಮತ್ತು ಸಾರಿಂದೆಲ್ಲ ರೆಡಿ ಮಾಡ್ಕೊಂಡು ಹುರಿದಕ್ಕೆ ಬೆಲ್ಲ ಹಾಕಿ ಸಂದ್ರೆ ಬ್ಯಾಳೆ ಕುದಿಸ್ಲಾಕ ಬರ್ತಂತೇಳಿ ಸ್ವಲ್ಪ ಬೆಲ್ಲ ಹಾಕಿ ಬ್ಯಾಳೆ ಕುದಿಸಾಕತ್ತಾಳ. ನೋಡಿರಿ, ಈ ಥರ ಬೆಲ್ಲ ಎಲ್ಲ ಕರಗುತ್ತನ ಕುದಿಸ್ಬೇಕು. ಜಾಸ್ತಿನೂ ಕುದಿಸಿದ್ರೆ ಏನು ಮಾಡ್ತದೆ, ಹೂರಣ ಗಟ್ಟಿ ಆಗತ್ತೆ ಅದು. ಸ್ವಲ್ಪ ಅಳಕನಾಗಿರೋದು ಬೆಲ್ಲ ಚೆಂದಾಗಿ ಸ್ವಲ್ಪ ಮಿಕ್ಸ್ ಆಗಂಗೆ ಬ್ಯಾಳ್ಯಾಗ ಮಿಕ್ಸ್ ಆಗಿ ಕುದಿಯತನ ಇಟ್ಕೊಂಡು ಈಗ ಮಿಕ್ಸರ್ಗೆ ಹಾಕೋತಾಳ್ರಿ ಅದು ಹೂರಣ ಮಿಕ್ಸರ್ಗೆ ಹಾಕ್ಕೊಂಡು. ನಾ ಹೋಳ್ಗೆ ಮಾಡಿದ್ರೆ ಏನು ಅಂತೇಳಿ ಕರ್ಗಡಬು ಮಾಡತ್ತಿದ್ದಿಲ್ರಿ. ನಾನು ಜಾಸ್ತಿ ಹೋಳ್ಗೆನೇ ಮಾಡ್ತಿದ್ದೆ. ನನ್ನ ಮಗಳು ಮುರ್ಗಿ ಅವ್ರದ್ದು ಕರ್ಗಡಬು ಮಾಡಲೆ ಮಮ್ಮಿ, ಇವತ್ತು ಹೆಂಗೋ ಮನ್ಯಾಗ ಅದೀನಿ, ನಾನು ಮಾಡಿ ತೋರಿಸ್ತೀನಿ ನಿನಗೆ ಅಂತ ಅಂದಳ್ರಿ. ಹಾಗಾಗಿ ಆಕಿ ಕರ್ಗಡಬು ಮಾಡವ ಆಕಿ ಹೇಳ್ದನ್ರಿ ಆಕಿಗೆ ನಾನು. ಇದೇನದ ಹೂರಣ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ನೋಡಿರಿ, ಇದು ಸಣ್ಣಾಗ್ಯದಿಲ್ಲ ನೋಡಿರಿ. ಬಿಸಿದ್ರಾಗ ಹಾಕಿದ್ದಳ್ರಿ ಆಕಿ, ಉಗ ಹೆಂಗೆ ಬತ್ರಿ. ಬಿಸಿದ್ರಾಗ ಮಿಕ್ಸರ್ಗೆ ಹಾಕ್ಕೊಂಡ್ರೆ ಹಿಂಗೆ ಹಾರೋ ಚಾನ್ಸಸ್ ಇರ್ತದ್ರಿ ಡಬ್ಬಿ ನೋಡಿ. ಹಿಂಗೆ ಮಾಡಿ ನಾನೊಮ್ಮ ಬ್ಯಾಳೆ ಹಾಕೋದ್ರಾಗ ಅವಸರ ಟೈಮ್ನಾಗ ನೋಡಿರಿ, ಇನ್ನೂ ಸಣ್ಣ ಆಗಿಲ್ಲ, ಅವಸರ ಟೈಮ್ನಾಗೆ ಬಿಸಿದೇ ಮಿಕ್ಸರ್ಗೆ ಹಾಕ್ಕೊಂಡು ಮೇಲೆ ಮೈ ಮೇಲೆ ಸಿಡಿಸ್ಕೊಂಡಿದ್ದೀನಿ ನಾನು. ಯಾರೇ ಅಲ್ಲಿ ಬಿಸಿದು ಜಾಸ್ತಿ ಬಿಸಿ ಇರೋದಕ್ಕೆ ಮಿಕ್ಸಿಗೆ ಹಾಕಬೇಡ್ರಿ, ಸಿಡಿಬೋದು, ಸಿಡಿ ಚಾನ್ಸಸ್ ಇರ್ತೈತಿ. ಹಾಗಾಗಿ ನೋಡಿರಿ, ಇದು ಏನು ಸಾರಿಗೆ ಹುರಿದು ಇಟ್ಟಿದ್ದಳಲ್ಲ ಅದಿಟ್ಟು ಮಿಕ್ಸರ್ಗೆ ಹಾಕೋರವ ತಂದೇನ್ರಿ ನಾನು. ಈ ಕಡೆ ಅದು ಮಿಕ್ಸರ್ಗೆ ಹಾಕೋಕತ್ತಿದ್ದು, ನಾನು ಈ ಕಡೆ ಇಟ್ಟು ಅನ್ನಕ್ಕೆ ಇಟ್ಟೀನಿ. ನೋಡಿರಿ, ಸಾರಿಗೆ ರೆಡಿ ಮಾಡಿ ಇಟ್ಕೊಂಡಾಳ ಇದೆಲ್ಲ. ನಾ ಹಂಗೆ ಬಾಂಡಿನೂ ಜಾಸ್ತಿ ಅಂತೇಳಿ ಹಂಗೆ ತೊಳ್ಕೊಂಡ್ರಿ ನಾ ಈ ಕಡೆ. ಯಾವುದಾರೆ ಅಡುಗೆ ಕೆಲಸ ಮಾಡಿದ್ರೆ ಹಿಂಗೆ ಅಲ್ಲಿ ಎಲ್ಲ ಕೆಲಸ ಈ ಕಡೆ ಆಗೋದ್ರೆ ಡಿಗ್ಗಿ ಬಾಂಡೆನೂ ಆತವ್ರಿ ಹಿಂಗೆ. ನಾವೇನಾದ್ರೆ ಅದೇ ನೋಡಿ ಬೇರೆದಾಗ ಸ್ವಲ್ಪ ತೊಳ್ಕೊಂಡ್ಕೆ ಮಾಡ್ತೇವ್ರಿ. ಮಕ್ಕಳು ಸಣ್ಣ ಆತವ ಗೊತ್ತಾಗಂಗಿಲ್ಲ, ಬೇರೆ ಅಡುಗೆ ತೊಗೊಂಡ್ಕೆಸಿಂದ್ರೆ ಮಾಡ್ತಾರೆ. ಇದು ನೋಡಿರಿ, ಫ್ಲವರ್ ಪಲ್ಯ ಮಾಡಿದ್ದೆವು, ಅದು ತೋರ್ಸೋಕ್ಕಾಗಿದ್ದಿಲ್ಲ, ಸುಮ್ಮಟ್ಟೆ ತೋರ್ಸಕತ್ತಿದ್ದೆವು. ನೋಡಿರಿ, ನನ್ನ ಮಗಳು ಈಗ ಸಾರು ಪಲ್ಯ ಹೊಡ್ಯಾಕತ್ತಾಳ. ಹಳ್ಳಿ ಟೈಮ್ನಾಗೆಲ್ಲ ರೊಟ್ಟಿ ಒಣಗಿ ಅಂತೇಳಿ ಹುಡುಗರು ಮಾಡೋದನ್ನ ಕಲಿಬೋದ್ರಿ. ಸಿಟ್ಯಾಗೆಲ್ಲ ಬರೀ ಸಾಲಿ ಅಂತೇಳಿ ಸಾಲಿಗೆ ಕಳಿಸ್ತೇವಿ. ಜಾಸ್ತಿ ಅಡುಗೆ ಮಾಡೋಕೆ ಲಕ್ಷ್ಯ ಕೊಡೋದಾಗೋದಿಲ್ಲ ಅವ್ರಿಗೆ. ಹಾಗಾಗಿ ನಾನು ಇವತ್ತು ಆಕಿನೂ ಮನ್ಯಾಗ ಅದಾಳ ಅಂಥೇಳಿ ನೋಡ್ಕೊಳಿ, ಹೆಂಗೆ ಮಾಡೋದಿರ್ತದೆ ಅಂಥೇಳಿ ಮಾಡ್ಲಕ್ಕೆ ಹಚ್ಚಿದ್ದೇನೆ ರೀ ಆಕಿಗೆ. ನಾ ಆದ್ರೆ ರೆಡಿ ಎಲ್ಲ ಮಾಡಿಕೊಡ್ತಿದ್ದೆ, ಆಕಿ ಎಲ್ಲ ಮಾಡ್ಲಕತ್ತಿದ್ದಳ್ರಿ. ಇದೇ ಥರ ಮಾಡ್ಕೋಬೇಕವ್ವ ಅಡುಗೆನ ಟೇಸ್ಟ್ ಕೊಡ್ತದೆ ಅಂತೇಳಿ ಹೇಳಿದ್ದೀನಿ ರೀ ನಾನು. ಇದೆಲ್ಲ ಮಾಡಿದ್ದು ನೋಡು ನೀವು ಹೆಂಗೆ ಆಗ್ಯದ ನಮ್ಮದು ಕಮೆಂಟ್ ಮಾಡಿ ಹೇಳಿ.
ಏನೇ ತಪ್ಪಿದ್ರೂ ನೀವು ನಮಗೆ ಕಮೆಂಟ್ ಮುಖಾಂತರ ಹೇಳ್ಬೋದು. ಎಲ್ಲರೂ ಸಹಕಾರ ಇಲ್ಲಾರೇನೆ ಯಾರೂ ಮುಂದೆ ಬರೋಕ್ಕಾಗೋದಿಲ್ಲ. ನಿಮ್ಮ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ದು ವಿಡಿಯೋ ನೋಡ್ತಾ ಇರ್ರಿ. ನಮಗೂ ಒಂದು ಎಂಟರ್ಟೈನ್ಮಿಂಗ್ ಇರಲಿ ಅಂತೇಳಿ ಮಾಡಾಕತ್ತೇವ್ರಿ. ನಿಮ್ಮ ಸಪೋರ್ಟ್ ಇದ್ದರೆ ನಮ್ಗೆ ಮಾಡ್ಬೋದ್ರಿ. ಲೈಕ್ ಇದ್ರೇ ನಮ್ಗೆ ಮಾಡೋ ಹುಮ್ಮಸ್ಸು ಇರ್ತೈತಿ. ಯಾರು ಲೈಕ್ ಸಬ್ಸ್ಕ್ರೈಬ್ ಕೊಡಲಿಲ್ಲ ಅಂದ್ರೆ ನಿರಾಸೆ ಅನ್ನಿಸ್ತದೆ ರೀ ಮನ್ಸಿಗೆ. ಹಾಗಾಗಿ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಕೊಡ್ರಿ. ಹೊಂಚಿಗೆ ಕಲಸಿ ಹಾಕ್ಲಕತ್ತಾಳ್ರಿ ನನ್ನ ಮಗಳು. ಕಟ್ಟಿನ ಸಾರಿಗೆ ಹೊಂಚಿಗೆ ಇರಲಿಲ್ಲ ಅಂದ್ರೆ ನಡೆಯೋದೇ ಇಲ್ರಿ. ಹೊಂಚಿಗೆ ಸಾರು ಇರಬೇಕು. ಚೆಂದಾಗೆ ಕುದಿಸ್ಬೇಕ್ರಿ. ಸಾರು ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟ್ ಕೊಡ್ತದೆ. ನೋಡ್ರಿ ಹೆಂಗೆ ಕಣ್ಣು ಕಿಸಿತಾಳ. ಬರ್ರಿ ಸಾರು ಉಂಡ್ರಿ ನೋಡ್ರಿ ಅಂತ ಹೆಂಗೆ ಕಣ್ಣು ಕಿಸ್ಲಿಕತ್ತಾವ ನೋಡ್ರಿ ಟೇಸ್ಟ್ ಆಗ್ಯದಂತ. ನಾನು ಹಿಟ್ಟು ನಾದಿಟ್ಟಿದ್ದೀನಿ ರೀ. ಆಕೆ ಕಡುಬು ಮಾಡ್ತೀನಿ ಅಂದಿದ್ದಳು. ಕಡುಬಿನ ಪೂರ್ತಿ ಗಟ್ಟಿಗೆ ಹಿಟ್ಟು ನಾದಿಟ್ಟಿದ್ದೇನೆ ರೀ ನಾನು. ನೋಡ್ರಿ ಎಷ್ಟು ಉಳ್ಳಿ ಮಾಡಿಕೊಂಡು ಆಕೆಗೆ ಕರಿಗಡುಬಕ್ಕೆ ರೆಡಿ ಮಾಡ್ಕೊಡತ್ತೀನಿ. ಕೆಲವೊಂದು ನಾನು ಜಾಸ್ತಿ ಹೆಚ್ಚು ಕಡುಬು ಮಾಡೋದಲ್ರಿ, ಹೋಳ್ಗೆನೇ ಮಾಡಿರ್ತೀನಿ. ಇವತ್ತು ಆಕೆ ಮುರ್ಗಿ ಕೊಯ್ದು ಮಾಡ್ತೀನಿ ಅಂತಂದಾಳ್ರಿ. ಹಾಗಾಗಿ ನಾನು ತೀಡ್ ಕೊಟ್ರಾಯ್ತು ತೀಡ್ತೀನಿ ಅಂತೇಳಿ ಅಂದನ್ರಿ. ನಾನು ತೀಡ್ಲಕತ್ತಿದ್ದೆ. ಆಕೆ ಹೂರಣ ತುಂಬ್ಕೊತೀನಿ ಅಂತೇಳಿ ಹೂರಣ ತುಂಬ್ಕೊತೀನಿ ಅಂದಳ್ರಿ. ಆಕೆಗೆ ಕೊಟ್ಟೆ ತೀಡಿ ನಾನು. ಈ ಥರ ನೋಡ್ರಿ ಕರಿಗಡುಬು ಮಾಡಿದ್ರೆ ಇಷ್ಟಿಷ್ಟು ಎಲೆ ಮಾಡ್ಕೋಬೇಕು. ಶ್ರಾವಣದಾಗ ಹೆಂಗೆ ನಾಗರ ಪಂಚಮಿಗೆ ಕರ್ಜಿಕಾಯಿ ಆ ಥರ ಮಾಡ್ತೇವೆ, ಆ ಥರ ಕರಿಗಡುಬುಗೂ ಅದೇ ಥರ ಮಾಡ್ಕೋಬೇಕ್ರಿ. ಮಾಡ್ಕೊಂಡಿದ್ದ ಅದು ನಾನು ಎಲೆ ತೀಡಿಡಕತ್ತಿದ್ದೇನೆ ರೀ. ಆಕೆ ಬೇರೆ ಏನೋ ಕೆಲಸ ಮಾಡತ್ತಿದ್ದಳು. ಹೀಗಾಗಿ ನೀನೇ ತುಂಬ್ಕೊಂಡು ಕೇಸಂದ್ರೆ ಕರಿಗಡುಬು ಮಾಡವ ಅಂತೇಳಿ ಹೇಳ್ದನ್ರಿ. ಎಣ್ಣೆ ಪಾಕೆಟ್ ಹರಿದು ಡಬ್ಬಿಗೆ ಹಾಕಂದಿದ್ದೀನಿ ರೀ. ನಾ ಪಾಕೆಟ್ ಇತ್ತು ರೀ ಎಣ್ಣೆದು. ಕರಿಲಕ್ಕ ಎಣ್ಣೆ ಬೇಕಾಯ್ತು ಅಂಥೇಳಿ. ಇನ್ನು ಹಿಡಿಲಾಕ ಒಬ್ಬರು ಹೆಲ್ಪ್ ಬೇಕೇ. ಇಬ್ಬರು ನಾವು ಲೇಟ್ ಆಗುತ್ತೆ ಅಂಥೇಳಿ ಕೆಲಸ ಮಾಡೋದ್ರದಿಂದ ಹೀಗಾಗಿ ಎಲ್ಲಿ ಫೋನ್ ಇಡಕ್ಕೆ ಬರ್ತೈತಿ ಅಲ್ಲಿ ಇಟ್ಟು ಕೇಸಂದ್ರೆ ಮಾಡಿದೇವ್ರಿ. ಎಲ್ಲ ಸ್ಟ್ಯಾಂಡ್ ಇದು ಬೇಕಾಗ್ತವ. ಆಕೆ ನೋಡ್ರಿ ಇಷ್ಟು ಒಂದು ಸ್ವಲ್ಪ ಎಷ್ಟು ಅದು ಎಲೆ ಎಟ್ಟು ತೀಡೀನಿ ಅಷ್ಟು ಬೇಕಾಗಿದ್ದಕ್ಕೆ ಹೂರಣ ಇಟ್ಕೊಂಡು ಆದ್ರೆ ದಪ್ಪ ಮಾಡೋದಳ್ರಿ ಆಕೆ. ಸಣ್ಣ ಮಾಡೋದು ನಾ ಅಂದೀನಿ. ಎಲೆ ತೀಡಿದ್ಕಿಂತ ಜಾಸ್ತಿ ಹೂರಣ ತುಂಬಿಕೊಂಡು ಮನಗಂಡ ಫುಲ್ ದಪ್ಪ ಮಾಡೋದಳ್ರಿ ಆಕೆ. ನನಗೆ ತುಂಬಿದ್ರೂ ಹಿಂಗೆ ಮುರ್ಗಿ ಕೊರ್ಲಾಕ ಬರಲ್ರಿ. ಆಕೆ ಮುರ್ಗಿ ಕೊರೆದು ನೋಡ್ರಿ ಹೆಂಗೆ ತೋರಿಸ್ತಾಳೆ. ನಮಗೆ ಬರೋದಿಲ್ಲ ಹಂಗೆ ಮಾಡೋಕೆ. ಆದ್ರೆ ನಮ್ಮ ಅಕ್ಕರೇ ಜಾಸ್ತಿ ಹಂಗೆ ಮುರ್ಗಿ ಕೊರೆದು ಮಾಡ್ತಿದ್ದಾರ್ರಿ ಕರಿಗಡುಬು. ಅದು ನಾವು ಮಾಡ್ತಿದ್ದಿಲ್ಲ. ಆಕೆ ಹೆಂಗೆ ಕಲ್ತಾಳೆ ನೋಡ್ರಿ ಹೆಂಗೆ ಮಾಡ್ತಾಳೆ. ನಾ ಅದಕ್ಕೆ ನೀ ಮುರ್ಗಿ ಕೊರಿತಿದ್ದೀವ ನೋಡಿ ಮಾಡು, ನಾನು ಬರಲ್ಲ ಹಂಗೆ ಅಂತೇಳಿ ಆಕೆಗೆ ಹಚ್ಚಿ ನಾ ತೀಡ್ಲಕತ್ತಿದ್ದೇನೆ ರೀ. ನೋಡ್ರಿ ಮುರ್ಗಿ ಕೊರೆದು ಹೆಂಗೆ ಇಡಾಕತ್ತಾಳೆ. ನಾನು ನಮ್ಮ ಮನೆಯವರು ಊಟಕ್ಕೆ ಬಂದ್ರೆ ಬರ್ತೀನಿ ಬರಲಿಕ್ಕಿಲ್ಲ ಅಂತಂದ್ರಿ. ಹೀಗಾಗಿ ನಾನು ನೈವೇದ್ಯ ಪೂರ್ತಿ ಆಯಿತು ಹುಡುಗರಿಗೆ ಊಟಕ್ಕೆ ಅಂತೇಳಿ ಅಷ್ಟೇ ಸ್ವಲ್ಪ ಮಾಡ್ದನ್ರಿ. ನಾ ಸಾಯಂಕಾಲ ಮತ್ತು ಸಂಜೆ ಟೈಮ್ನಾಗ ಬರೋಣ ಬಿಸಿ ಹೋಳಿಗೆ ಮಾಡಿಕೊಟ್ರತಂತೇಳಿ ನೈವೇದ್ಯಕ್ಕೆ ಹಂಗಾಗಿ ಮನ್ಯಾಗ ಹುಡುಗರು ಉಣ್ಣೋಕೆ ಅಂತೇಳಿ ಇಷ್ಟೇ ಮಾಡಿಬಿಟ್ಟಿನಿ ರೀ ನಾನು. ಅದಷ್ಟು ಹಿಟ್ಟು ಉಳಿದಿದ್ದು ತೆಗೆದ್ಕೆ ಇಟ್ಟೇನಿ ರೀ. ಆಮೇಲೆ ಹೂರಣನೂ ತೆಗೆದಿಟ್ಟೆ. ಆಮೇಲೆ ನಾನು ಹೂರಣ ತುಂಬವ ನೀನು, ನಾನು ಕರಿತೀನಿ ಅಂತೇಳಿ ಈ ಕಡೆ ನಾ ಹಂಚಿನಾಗ ಎಣ್ಣೆ ಹಾಕ್ಕೊಂಡು ಕರಿಲಿಕತ್ತಿದ್ದೀನಿ ರೀ. ಕಡಾಯಿದಾಗ ನಾ ಪಲ್ಯ ಮಾಡಿದ್ರದಸಿಂದ ಹಂಚನಾಗೆ ಕರಿತೀನಿ, ಅದ್ರಾಗೆ ನಡೀತೈತೆ ಹೇಳಿ ಕರ್ದನ್ರಿ ರೀ. ನೋಡ್ರಿ ಎರಡು ದಪ್ಪನ ಮಾಡಿದಳು ನನ್ನ ಮಗಳು. ಆದರೂ ಸೂಪರ್ ಆಗ್ಯಾವ್ರಿ. ಸ್ವಲ್ಪ ಸಣ್ಣ ಉದ್ದಗೆ ಆಗ್ಬೇಕಾಗಿತ್ತು ರೀ. ಆಕೆ ದಿಪ್ಪಗೆ ಕರ್ದು ಮನ್ಗಂಡು ದಮ್ ಮಾಡ್ಯಾಳ್ರಿ. ಆಕೆ ಏನು ಅನ್ಕೊಂಡ್ಳು, ಮಮ್ಮಿ ನನಗಂತೇನೆ ಗುಂಡು ದಮ್ ಅವ ತಗೋ ಮಮ್ಮಿ ಅಂದಳ್ರಿ. ಹಂಗಾಗಿ ಹೌದವ ನಿನ್ನಂಗೆ ನಿನ್ನ ಕಡುಬು ಆಗ್ಯಾವ ಅಂತೇಳಿ ಆಕೆ ಅಂದನ್ರಿ ನಾನು. ನೋಡ್ರಿ ನಾನು ಹುಡುಗರು ತಿನ್ಲಾಕ ಸಣ್ಣನು ಇರಲಿ ಅಂತೇಳಿ ಇಷ್ಟು ಮಾಡೇನಿ ರೀ. ಮತ್ತು ಹಿಂದ್ಗಡೆ ಆಕೆಗೆ ಸಣ್ಣ ಮಾಡವ ತನನ ಸಣ್ಣ ಮಾಡೋದಳ್ರಿ.
ಹುಡುಗರಿಗಿನ ಅಂದ್ರೆ ಸಣ್ಣ ತಿನ್ನಕ್ಕೆ ಬರಬರಿ ಆತವ. ನೀವು ನೋಡ್ರಿ ಕರಿಗಡುಬು ಮಾಡ್ಕೊಂಡು ತಿಂದಿದ್ದು ನೋಡಿ ಲೈಕ್ ಮಾಡಿ ಹೇಳಿ. ನೋಡ್ರಿ ಇದೇ ಥರನ ಮಾಡ್ತೀರೇನು ಬೇರೆ ಮಾಡ್ತೀರಿ ಹೇಳಿ ಕಮೆಂಟ್ ಮುಖಾಂತರ. ಎಲ್ಲರೂ ನನ್ನ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯದಿರಿ ನೋಡಿ ನಮ್ಮ ವಿಡಿಯೋ ನೋಡಿ ಹೆಂಗಾಗ್ಯದ ಹೇಳಿ. ನೋಡ್ರಿ ಕರಿಗಡುಬು ಇವತ್ತು ನಾವು ಚೌತಿ ಅಮಾವಾಸ್ಯೆ ಅಂತೇಳಿ ಕರಿಗಡುಬು ಅಡುಗೆ ಮಾಡಿದ್ದೇವ್ರಿ. ಹಂಗೆ ಮತ್ತು ನನ್ನ ಮಗಳಿಗೆ ನೈವೇದ್ಯ ಕೊಡಕ್ಕೆ ಕಳ್ಸೋದನ್ರಿ ನಾನು. ನಮ್ಮ ಓಣ್ಯಾಗ ಲಕ್ಷ್ಮಿ ಅದಾಳ್ರಿ. ಹೋಗಿ ಕಾಯಿ ಹೊಡ್ಕೊಂಡು ನೈವೇದ್ಯ ಕೊಟ್ಟು ಮತ್ತು ಮುಂದೆ ಹನುಮಾನ್ ದೇವ್ರ ಗುಡಿ ಒಂದು ಐತ್ರಿ. ಹನುಮಾನ್ ದೇವ್ರ ಗುಡಿ ಇಷ್ಟು ನೈವೇದ್ಯ ಕೊಟ್ಟು ಆಕೆಗೆ ಕಳ್ಸಿದ್ದೇನ್ರಿ ನಾನು. ಬಟ್ಟೆ ಅದು ತೊಳಿತೀನವ ಹೋಗು ಕೇಸಂದ್ರೆ ನೈವೇದ್ಯ ಕೊಟ್ಟು ಬಾ ಅಂತ ಕಳ್ಸಿದ್ದೇನ್ರಿ ನಾನು. ಹಂಗಾಗಿ ಆಕಿನೇ ಹೋಗಿದ್ದಳ್ರಿ. ನೋಡ್ರಿ ಆಕೆಗೆ ಕಪಾಳಕ್ಕೆ ಬಂಡರ ಕುಂಕುಮ ಹಚ್ಕೊಳ್ಳೋದು ಇಷ್ಟ ರೀ ಆಕೆಗೆ. ನೋಡ್ರಿ ಹೆಂಗೆ ಹಾಕೋತ ಹಂಗಾಗಿ ಆಕೆ ನೈವೇದ್ಯ ಕೊಡಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾಳೆ.